ವಿಜಯಪುರ ನಗರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ವಿಚಾರ ಮತ್ತು ತೀವ್ರವಾಗಿ ಚರ್ಚೆಗೆ ಕಾರಣವಾಗಿದೆ. ಪರೀಕ್ಷೆಯಲ್ಲಿ ಪಾರದರ್ಶಕತೆ ಹಾಗೂ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದರೆ ಎಬಿವಿ ಕಾರ್ಯಕರ್ತರು ಗಾಂಧಿ ಚೌಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎಬಿವಿ ಕಾರ್ಯಕರ್ತರು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿ ಹಲವು ಪ್ರಶ್ನೆಗಳು ಎತ್ತಿದ್ದಾರೆ. ಪರೀಕ್ಷೆಯಲ್ಲಿ ಉಂಟಾಗಿರುವ ಅನುಮಾನಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮುಂದಾದರು. ಈ ವೇಳೆ ಕೆಲ ಪ್ರತಿಭಟನೆಗಾರರನ್ನು ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಕರೆದೊಯ್ದರು. ಬಂಧನದ ಸಂದರ್ಭದಲ್ಲಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಪರಿಣಾಮವಾಗಿ ಗಾಂಧಿ ಚೌಕ್ನಲ್ಲಿ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಬಳಿಕ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಸಂಚಾರವನ್ನು ಸುಗಮಗೊಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದ ಅಭ್ಯರ್ಥಿಗಳಿಗೆ ಮೂಡಿರುವ ಅನುಮಾನಗಳಿಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಿ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಮ್ಮ ಮನವಿ ಏನೈತಿ ಸಲ್ಲಿಸ್ತೀವಿ ಅಂತೇಳಿ ನಿಮ್ಮ ಮಾತು ಕೊಟ್ಟು ರಾತ್ರಿ 12 ತನಕ ಕಾಡ್ಸಿದ್ದೀರಾ. ನಿನ್ನೆನೂ ಕೂಡ ನಮ್ಮನ್ನು ಕಾಡ್ಸಿದ್ದೀರಾ. ನಿನ್ನೆನೂ ಕೂಡ 12 ಗಂಟೆಗೆ ಬಂದು ನೋಟಿಸ್ ಇಶ್ಯೂ ಮಾಡಿದ್ರು ಸರ್. 12 ಗಂಟೆಗೆ ಬಂದು ನೋಟಿಸ್ ಅಲ್ಲ ಸರ್, ಮಾಡಬೇಡ ಅಂತಲೇ ಇದೆ. ಮನವಿಯಲ್ಲಿ ಏನಿದೆ ನೋಡಿ ಸರ್, ಅದು ಆಗಿಯೂ ಕೂಡ ಡಿಡಿಪಿ ಅವರಿಗೆ ನೀವು ಏನು ಯಾವ ರೀತಿ ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಾಚಾರ್ಯರೇ ಹೇಳಿದ್ದಾರೆ ಕೈ ಮುಗಿತೀವಿ ಅಂತ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅಲ್ಲಿಂದ ಬರೋ ಪೊಲೀಸ್ ಇಲಾಖೆ ಒಟ್ಟಿಗೆ ಎಲ್ಲ ಇಲ್ಲ ಸರ್, ನೀವೇ ದಾರಿ ತಪ್ಪಿಸಿದ್ದು, ನೀವೇ ಅದನ್ನ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ. ಯಾಕೆ ಸರ್ ನೀವು ಹತ್ತಿದ್ರ? ನೀವು ಕಾಲೇಜ್ ಕೊಠಡಿ ಬಂದ ನಮ್ಮ ಕಾಲೇಜ್ ಹಿಡ್ಕೊಂಡ್ಬರ್ತೀವಿ. ಅವಶ್ಯಕತೆ ಇರ್ಬೇಕಾದವ್ರು ನಮ್ಮ ಜೊತೆಗೆ ಇಲ್ಲಿ ಒಬ್ಬೊಬ್ಬ ಕಾರ್ಯಕರ್ತರು ಒಬ್ಬೊಬ್ಬ ಕೋಟಿ ಸಂಖ್ಯೆಗೆ ಸಮ. ವಿದ್ಯಾರ್ಥಿ ಶಕ್ತಿ ಅಂದ್ರೆ ರಾಷ್ಟ್ರದ ಶಕ್ತಿ. ಆ ಶಕ್ತಿಯನ್ನ ಕುಗ್ಸಾಕ್ ನೀವು ನೋಡ್ಬೇಡ್ರಿ. ಏನ್ ಇವತ್ತು ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದಿರಿ, ಮಾಡ್ರಿ. ಅಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಹೇಳ್ತಾರೆ, ನಮ್ಮ ಪೊಲೀಸ್ ಇಲಾಖೆ ಮತ್ತು ಡಿಡಿಪಿ ಅವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಡಿಸಿ ಅವ್ರ ಇನ್ಸ್ಟ್ರಕ್ಷನ್ಸ್ ಇದೆ. ಡಿಸಿ ಅವ್ರು ಹೇಳಿದಾರಂತೆ, ನಾವು ಕಳ್ಸಂಗಿಲ್ಲ, ದಯಮಾಡಿ ನಿಮ್ ಕೈ ಮುಗಿತೀವಿ, ನಾವು ಯಾವಾಗಲೂ ನಿಮ್ ಪರವಾಗಿರ್ತೀವಿ, ನೀವು ವಿದ್ಯಾರ್ಥಿಗಳ ಪರವಾಗಿದ್ದೀರಾ, ಅದ್ರ ಸಲುವಾಗಿ ನಾವು ನಿಮಗೆ ಧನ್ಯವಾದ ಹೇಳಕ್ ಬಯಸ್ತೀವಿ. ಪ್ಲೀಸ್ ಈ ಹೋರಾಟವನ್ನ ನೀವು ಮಾಡಬೇಡಿ, ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಬೇಡಿ ಅಂತ ಕೈ ಪ್ರಾಚಾರ್ಯ ಹೇಳ್ತಾರಂತಂದ್ರೆ ಇದು ಎಂತ ನಮ್ ದುರ್ದೈವ, ಇದು ಎಂತ ದುರ್ದೈವ. ವಿದ್ಯಾರ್ಥಿಗಳು ಹೋರಾಟ ಮಾಡಬಾರ್ದ? ವಿದ್ಯಾರ್ಥಿಗಳು ಇದು ತಪ್ಪಾಗಿದ್ದನ್ನು ಖಂಡಿಸಬಾರ್ದ? ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ಇದು ಸಂದರ್ಭ ಬರ್ತಾ ಇರಲಿಲ್ಲ. ನಿನ್ನೆ DYSP ಅವರು, ನಮ್ಮ CPI ಸರ್ ಎಲ್ಲರೂ ಇದ್ದಾಗೂ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ರು? ಇದರ ಹಿಂದಿರ್ತಕ್ಕಂಥ ಹುನ್ನಾರ ಏನು? ಇದರ ಹಿಂದಿರ್ತಕ್ಕಂಥ ರಾಜಕಾರಣ ಏನು? ಇದರ ಹಿಂದಿರ್ತಕ್ಕಂಥ ಒಂದು ಷಡ್ಯಂತ್ರ ಏನು? ವಿದ್ಯಾರ್ಥಿ ಪರಿಷತ್ತಿನ ಮೇಲೆ ಅಷ್ಟು ದ್ವೇಷ ಯಾಕೆ? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ತೀವ್ರವಾಗಿ ಖಂಡಿಸುತ್ತೆ. ಪೊಲೀಸ್ ಇಲಾಖೆ ಯಾವಾಗ ಕಾಲೇಜ್ ಕೊಠಡಿ ಒಳಗಡೆ ಬಂದು ನಮ್ಮ ಕಾಲರ್ ಪಟ್ಟಿಗಳನ್ನು ಹಿಡಿದು ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಯಾವತ್ತೂ ಪೊಲೀಸ್ ಇಲಾಖೆ ಜೊತೆಗೆ ಇರುವವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗದೆ ಇರತಕ್ಕಂಥ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 78 ವರ್ಷಗಳ ಹಿಂದೂ ಕೂಡ ಇತ್ತು, ಈಗೂ ಇರುತ್ತೆ, ಇನ್ನು ಮುಂದೂ ಕೂಡ ಇರುತ್ತೆ. ಅದು ಯಾವಾಗಲೂ ಅಜರಾಮರವಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿ ಪರಿಷತ್ ಯಾವಾಗಲೂ ವಿದ್ಯಾರ್ಥಿ ಸಮುದಾಯದ ಜೊತೆಗೆ ಇರ್ತಕ್ಕಂಥ ಏಕೈಕ ಸಂಘಟನೆ. ಯಾವುದೇ ಚುನಾವಣೆ ಪೂರ್ವಕವಾಗಿ ಎದ್ದು ಬರ್ತಕ್ಕಂಥ ಸಂಘಟನೆ ಅಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಅಂದ್ರೆ ವಿದ್ಯಾರ್ಥಿ ಸಮುದಾಯದ ಜೊತೆಗೆ ಗಟ್ಟಿಯಾಗಿ ನಿಲ್ತಕ್ಕಂಥ ಸಂಘಟನೆ.
ಸಂಘಟನೆ ಯಾವುದಾದ್ರೂ ಇತ್ತಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಬೆರಳೆಣಿಕೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಸಂಘಟನೆ. ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಬದ್ಧತೆ ಒಟ್ಟಿಗೆ ಎಲ್ಲ ಸೇರಿ ನಾವು ಧನ್ಯವಾದ ಹೇಳೋಕೆ ಬಂದಿದ್ದೀವಿ. ಇಲ್ಲ ಸರ್, ನೀವೇ ದಾರಿ ತಪ್ಪಿಸಿದ್ದು, ನೀವೇ ಅದನ್ನ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ. ಯಾಕೆ ಸರ್ ನೀವು ಹತ್ತಿದ್ದೀರಾ? ನೀವು ಹೊರಗಡೆ ಕಾಲೇಜ್ ಪಕ್ಕದೊಳಗೆ ಬಂದ ನಮ್ಮ ಕಾಲರ್ ಹಿಡ್ಕೊಂಡ್ಬರ್ದು ಅವಶ್ಯಕತೆ ಇತ್ತ? ಅವಶ್ಯಕತೆ ಇತ್ತ? ಹೋರಾಟ ತಿರುಗಾಡ್ತಾರ? ಅಲ್ಲಿ ಸರ್ ನಡೆದವ್ರ ಜೊತೆಗೆ ಇರ್ಬೇಕಾದವ್ರು, ನಮ್ಮ ಜೊತೆಗೆ ಬರಲೇಬೇಕು. ಇಲ್ಲಿ ಒಬ್ಬೊಬ್ಬ ಕಾರ್ಯಕರ್ತರು ಒಬ್ಬೊಬ್ಬ ಕೋಟಿ ಕೋಟಿ ಸಂಖ್ಯೆಗೆ ಸಮ. ವಿದ್ಯಾರ್ಥಿ ಶಕ್ತಿ ಅಂದ್ರೆ ರಾಷ್ಟ್ರದ ಶಕ್ತಿ. ಆ ಶಕ್ತಿಯನ್ನ ಕುಗ್ಸಾಕ್ ನೀವು ನೋಡ್ಬೇಡ್ರಿ. ಏನ್ ಇವತ್ತು ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದಿರಿ, ಮಾಡ್ರಿ. ಅಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಹೇಳ್ತಾರೆ, ನಮ್ಮ ಪೊಲೀಸ್ ಇಲಾಖೆ ಮತ್ತು DDP ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, DC ಅವ್ರ ಇನ್ಸ್ಟ್ರಕ್ಷನ್ಸ್ ಇದೆ. DC ಅವ್ರು ಹೇಳಿದಾರಂತೆ, ನಾವು ಕಳ್ಸಂಗಿಲ್ಲ, ದಯಮಾಡಿ ನಿಮ್ ಕೈ ಮುಗಿತೀವಿ, ನಾವು ಯಾವಾಗಲೂ ನಿಮ್ ಪರವಾಗಿರ್ತೀವಿ, ನೀವು ವಿದ್ಯಾರ್ಥಿಗಳ ಪರವಾಗಿದ್ದೀರಾ, ಅದ್ರ ಸಲುವಾಗಿ ನಾವು ನಿಮ್ಗೆ ಧನ್ಯವಾದ ಹೇಳಕ್ ಬಯಸ್ತೀವಿ. ಪ್ಲೀಸ್ ಈ ಹೋರಾಟವನ್ನ ನೀವು ಮಾಡಬೇಡಿ, ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಬೇಡಿ ಅಂತ ಕೈ ಮುಗಿದ ಪ್ರಾಚಾರ್ಯರು ಹೇಳ್ತಾರಂತಂದ್ರೆ ಇದು ಎಂತ ನಮ್ ದುರ್ದೈವ, ಇದು ಎಂತ ದುರ್ದೈವ. ವಿದ್ಯಾರ್ಥಿಗಳು ಹೋರಾಟ ಮಾಡಬಾರ್ದ? ವಿದ್ಯಾರ್ಥಿಗಳು ಇದು ತಪ್ಪಾಗಿದ್ದನ್ನು ಖಂಡಿಸಬಾರ್ದ? ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ಇದು ಸಂದರ್ಭ ಬರ್ತಾ ಇರಲಿಲ್ಲ. ನಿನ್ನೆ DYSP ಅವರು, ನಮ್ಮ CPI ಸರ್ ಎಲ್ಲರೂ ಇದ್ದಾಗೂ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ರು? ಇದರ ಹಿಂದಿರ್ತಕ್ಕಂಥ ಹುನ್ನಾರ ಏನು? ಇದರ ಹಿಂದಿರ್ತಕ್ಕಂಥ ರಾಜಕಾರಣ ಏನು? ಇದರ ಹಿಂದಿರ್ತಕ್ಕಂಥ ಒಂದು ಷಡ್ಯಂತ್ರ ಏನು? ವಿದ್ಯಾರ್ಥಿ ಪರಿಷತ್ತಿನ ಮೇಲೆ ಅಷ್ಟು ದ್ವೇಷ ಯಾಕೆ? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ತೀವ್ರವಾಗಿ ಖಂಡಿಸುತ್ತೆ. ಪೊಲೀಸ್ ಇಲಾಖೆ ಯಾವಾಗ ಕಾಲೇಜ್ ಕೊಠಡಿ ಒಳಗಡೆ ಬಂದು ನಮ್ಮ ಕಾಲರ್ ಪಟ್ಟಿಗಳನ್ನು ಹಿಡಿದು ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಯಾವತ್ತೂ ಪೊಲೀಸ್ ಇಲಾಖೆ ಜೊತೆಗೆ ಇರುವವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗದೆ ಇರತಕ್ಕಂಥ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 78 ವರ್ಷ